ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತಿದ್ವಿ ಅಂದರೆ ಪ್ರತಿ ಸಾರಿನೂ ನಮ್ಮ ತಂದೆ ಅವರು ಹುಟ್ಟಿದ ದಿನದಲ್ಲಿ ಧರ್ಮಸ್ಥಳಕ್ಕೆ ಕಾಣಿಕೆ ಹಾಕು ಅಂತ ಒಂದು ವಾಡಿಕೆ ಇತ್ತು. ಆವಾಗ ಹೋಗ್ಬೇಕಾದ್ರೆ ಅದ್ರ ಹಿಂದಿನ ದಿವಸನೇ ನಮ್ಮ ತಂದೆ ನಾನು ಯಾವಾಗಲೂ ಹೊರಡ್ತಿದ್ವಿ. ನನ್ನ ಮದುವೆ ಆದಮೇಲೆ ಕೂಡ ನಾನು ಇದಕ್ಕೋಸ್ಕರನೇ ನಮ್ಮ ತಂದೆ ಜೊತೆ ಬಂದು ಹೊರಡ್ತಿದ್ವಿ. ಬಟ್ ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಮ್ಮ ತಂದೆ ಹೆಸರಲ್ಲಿ ನಾನು ಹೋಗ್ತಾ ಇದ್ದೆ. ಅದೇ ರೀತಿ ಅವತ್ತು 2012 ಅಕ್ಟೋಬರ್ 8ನೇ ತಾರೀಕು ನಾವು ಮಂಡ್ಯದಿಂದ ಹೊರಟ್ವಿ. ಮೈಸೂರಿಂದ ಟ್ರೈನ್ಗೆ ಹೋಗಿ ಮೈಸೂರಲ್ಲಿ ಹೋಗಿ ಟ್ರೈನ್ಗೆ ಹತ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಳ್ಕೊಂಡ್ವಿ ಅವತ್ತು. ಮಂಡ್ಯದಿಂದ ಹೋದ್ವಿ. ಮಂಡ್ಯದಿಂದ ಟ್ರೈನ್ಗೆ ಹೋಗಿ ಮೈಸೂರಿಂದ ಇನ್ನೊಂದು ಟ್ರೈನ್ಗೆ ಹೋಗಿ ನಾವು ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋದ್ವಿ. ಅಲ್ಲಿಂದ ಬೆಳಗಿನ ಜಾವ ನಾವು ಅಲ್ಲಿ ತಲುಪಿ ಅಲ್ಲಿಂದ ಧರ್ಮಸ್ಥಳಕ್ಕೆ ಬೆಳಗ್ಗೆ ಹೋದ್ವಿ. ಬೆಳಗ್ಗೆ ಹೋಗಿ ಅಲ್ಲಿ ನೇತ್ರಾವತಿಯಲ್ಲಿ ಸ್ನಾನ ಇತ್ಯಾದಿ ಮುಗಿಸ್ಕೊಂಡು ನಾವು ದೇವ್ರ ದರ್ಶನಕ್ಕೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಆಮೇಲೆ ಅಲ್ಲಿಂದ ಸುಮಾರು ಒಂದು ಮಧ್ಯಾಹ್ನ ಟೈಮ್ ಆಯಿತು. ಅಲ್ಲಿಂದ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಊಟದ ಅಲ್ಲಿಗೆ ಹೋದ್ವಿ. ಅಲ್ಲಿ ಪ್ರಸಾದ ಎಲ್ಲ ತಗೊಂಡು ಹೊರಗಡೆ ಬಂದ್ವಿ. ಅಲ್ಲೊಂದು 1/4 ಗಂಟೆ 50 ನಿಮಿಷ ಎಲ್ಲ ಕೂತ್ಕೊಂಡು ವಿಶ್ರಮಿಸಿ ಅಲ್ಲೇ ಕೂತ್ಕೊಂಡು ದೇವಸ್ಥಾನದ ಆಸುಪಾಸಲ್ಲಿ. ಆಮೇಲೆ ನನಗೆ ಒಂದು ಸ್ಕಿನ್ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ನಾವು ಯಾರೋ ಹೇಳಿದ್ರು, ನಮ್ಗೆ ಮಾಹಿತಿ ಕೊಟ್ಟಿದ್ರು, ಹಿಂಗೆ ಪ್ರಕೃತಿ ಚಿಕಿತ್ಸಾಲಯ ಅಂತ ಇದೆ ಇಲ್ಲಿ ಧರ್ಮಸ್ಥಳ ಶಾಂತಿವನ ಅಂತ, ಅಲ್ಲಿಗೆ ಹೋಗಿ ಒಮ್ಮೆ ನೀವು ಡಾಕ್ಟರ್ ನೋಡಿ ಕನ್ಸಲ್ಟ್ ಮಾಡಿ ನಿಮಗೆ ಕ್ಯೂರ್ ಆಗ್ಬೋದು ಅಂತ. ಅದಕ್ಕೆ ನಾನೇನು ಮಾಡಿದೆ, ಅಲ್ಲಿಗೆ ಹೋಗ್ಬೇಕು ಅಂತ ನಮ್ಮ ಜೊತೆ ಒಂದು ಅಜ್ಜಿ ಬಂದಿದ್ರು. ಅವರು ನಾನು ಇಬ್ಬರು ಸೇರಿಕೊಂಡು ಆಟೋ ಮಾಡಿಕೊಂಡು ಶಾಂತಿವನಕ್ಕೆ ಹೋದ್ವಿ. ಅಲ್ಲಿಗೆ ಹೋದಾಗ ಸುಮಾರು ಒಂದು 3 ರಿಂದ 3:30 ಟೈಮ್ ಇರ್ಬೋದು. ಆವಾಗ ಹೋಗ್ಬೇಕಾದ್ರೆ ಶಾಂತಿವನದಲ್ಲಿ ಎಂಟ್ರೆನ್ಸಲ್ಲಿ ಇದೇ ಚಿಕಿತ್ಸಾಲಯ ಅಂತ ಆಟೋದವನು ಬಿಟ್ಟ. ಮತ್ತೆ ನಾವು ನೋಡಿದ್ವಿ, ಅಲ್ಲಿ ಒಳಗೆ ಹೋಗ್ಬೇಕಾದ್ರೆ ಒಂದು ಚಿಕ್ಕ ಬೋರ್ಡ್ ಇತ್ತು. ಇದು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆಮೇಲೆ ಅಲ್ಲಿ ಹೋದ್ವಿ. ಮತ್ತೆ ಇನ್ಯಾರು ಅಲ್ಲಿ ವಾಚ್ಮನ್ ಕಾಣಲಿಲ್ಲ, ನಮಗೆ ಯಾರು ಕಾಣಲಿಲ್ಲ. ಮತ್ತೆ ಒಳಗಡೆ ಹೋಗ್ಬೇಕಿತ್ತು. ಅಲ್ಲಿ ದೊಡ್ಡ ದೊಡ್ಡ ಗಿಡ ಮರಗಳೆಲ್ಲ ಬೆಳ್ಕೊಂಡಿದ್ವು. ಮತ್ತೆ ನನ್ನ ಮೈ ಮೇಲೆ ಸ್ವಲ್ಪ ಒಡವೆ ಎಲ್ಲ ಇತ್ತು. ಹಾಗಾಗಿ ನಾವು ಹೋಗ್ಲಿಕ್ಕೆ ಹಿಂಜರಿದ್ವಿ. ಯಾರು ಬರ್ಲಿಕ್ಕೆ ಹೇಳ್ಕೊಂಡು ಹೋಗೋಣ, ಇದ್ರೊಳಗೆ ಹೋಗಿ ನುಗ್ಗಿ ಆಮೇಲೆ ಏನು ಹಣೆ ಬರ ಬೇಡ, ಇಲ್ಲೇ ಇರೋಣ ಅಂದ್ಬಿಟ್ಟು ಅಲ್ಲೇ ಮುಂದ್ಗಡೆನೆ ನಿಂತ್ಕೊಂಡ್ವಿ. ನಾನು ನಮ್ಮ ಜೊತೆ ಒಬ್ರು ಅಜ್ಜಿ ಬಂದಿದ್ರು, ನಿಂಗಮ್ಮ ಅಂತ, ಕೆಂಚಮ್ಮ ಅಂತ 2 ಹೆಸರು ಅವ್ರಿಗೆ. ಆಗ ನಾವು ಚಿಕಿತ್ಸಾಲಯದ ಎದುರುಗಡೆನೆ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಈ ಮಳೆ ಬರ್ತಾ ಇದ್ದ ಕಾರಣ ಅಲ್ಲೋಗಿ ಕೂತ್ಕೊಂಡ್ವಿ. ಮತ್ತೆ ಮಳೆ ನಿಂತ ಮೇಲೆ ನಾನು ಆಚೆ ಈಗ ಅಷ್ಟು ದೂರ ಓಡಾಡೋದು, ಯಾರು ಬರ್ತಾರಂತ ಸುತ್ತ ನೋಡೋದು, ಇದೇ ಥರ ಮಾಡ್ತಾ ಇದ್ದೆ. ಅಜ್ಜಿ ಅಲ್ಲೇ ಕೂತ್ಕೊಂಡಿತ್ತು. ಆಮೇಲೆ ಕೂತ್ಕೊಂಡಿರ್ಬೇಕಾದ್ರೆ ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆದಾಗ ನಾವು ಅಲ್ಲೇ ಕೂತ್ಕೊಂಡ್ವಿ. ಆಮೇಲೆ ನಾವು ನೋಡ್ತಾ ಇದ್ವಿ. ಅಷ್ಟರೊಳಗೆ 2 ಬೈಕ್ ಬಂತು, ಒಂದರಿಂದ ಒಂದು ಬೈಕಲ್ಲಿ ಇಬ್ಬರಿದ್ರು, ಒಂದು ಬೈಕಲ್ಲಿ ಒಬ್ಬರಿದ್ರು. ಸರಿ, ಅವ್ರು ಬಂದ್ಬಿಟ್ಟು ಆಪೋಸಿಟ್ ನಾವು ಕೂತಿದ್ವಲ್ಲ ಅದ್ರ ಆಪೋಸಿಟ್ ಬಂದು ಸೀದಾ ಕೆಳಗಡೆ ಹೋಗೋದು ಮತ್ತೆ ಬರೋದು, ಇದೇ ಥರ ರೋಡ್ ಬಿಟ್ಟು ಕಾಲ್ದಾರಿ ಥರ ಇತ್ತು, ಅಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ರು. ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ರು ಅವರು. ಬಟ್ ನಾವು ಅವ್ರನ್ನ ಅಬ್ಸರ್ವ್ ಮಾಡಲಿಲ್ಲ, ಯಾಕಂದ್ರೆ ಅವ್ರನ್ನ ಕೇಳಬೇಕು ಅಂತ ಒಂದಿತ್ತು. ಬಟ್ ರೋಡಿಂದ ಆಚೆ ಅಲ್ಲಿ ಹೋಗಿ ಕೇಳಬೇಕಲ್ಲ, ಅವರೇ ಈ ಕಡೆ ಬರ್ತಾರ ನೋಡೋಣ, ಇಲ್ಲ ನಾವೇ ಹೋಗೋಣ, ಮಳೆ ಬೇರೆ ಬರ್ತಾ ಇದೆಯಲ್ಲ ಅನ್ಕೊಂಡು ಸುಮ್ಮನಿದ್ವಿ. ಆಮೇಲೆ ಸರಿ ಅಂದ್ಬಿಟ್ಟು ಅವರೇ ಬಂದರು ನಮ್ಮ ಹತ್ರ. ಬಂದ್ಬಿಟ್ಟು ಅದರಲ್ಲಿ ಒಂದು ಆಟೋ ಬಂತು. ಆಮೇಲೆ 2 ಬೈಕ್ ಬಂತಲ್ಲ, ಇನ್ನೊಂದು ಬೈಕಲ್ಲಿ 3 ಜನ ಇದ್ರು. ಆ 3 ಜನದವರು ಬೈಕು ಹೊರಟೋಗ್ಬಿಡ್ತು. ಮತ್ತೆ ಇಲ್ಲೊಂದು ಉಳ್ಕೊಂಡ್ರು. ಟೋಟಲಿ ಅಲ್ಲಿ 4 ಜನ ಆದ್ರು. ಆ ಬೈಕ್ನೋನೆ ಒಬ್ಬ ಅಲ್ಲಿ ಇಳ್ಕೊಂಡ ಅನ್ಸುತ್ತೆ. 3 ಜನ ಇದ್ರಲ್ಲ ಅವರಲ್ಲಿ. ಟೋಟಲ್ ಅವರು 4 ಜನ ಆದ್ರು. ಬಟ್ ಅವ್ರೇನ್ ಮಾಡಿದ್ರು, ಯಾರಿಗೋ ಕಾಲ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ರು. ಅವ್ರು ನಮ್ಮ ಹತ್ರ ಬಂದ್ರು. ಅವ್ರು ಹೆಂಗೆ ಅಂದ್ರೆ ಒಂಥರ ಬಿಕ್ಲ ತರ ಮಾತಾಡ್ಸ್ಕೊಂಡು, ಆಂಟಿ ನೀವು ಯಾಕೆ ಇಲ್ಲಿ ಬಂದು ಕೂತಿದ್ದೀರಾ, ಯಾರು ನೀವು, ಎಲ್ಲಿಂದ ಬಂದಿದ್ದೀರಾ ಅಂತ ನಮ್ಮನ್ನ ಪ್ರಶ್ನೆ ಮಾಡಿದ್ರು. ನಾನು ಹೇಳ್ದೆ, ತೋರಿಸ್ದೆ, ನಮ್ದೆಲ್ಲ ತುಂಬಾ ಇದಾಗ್ಬಿಟ್ಟಿತ್ತು ಸ್ಕಿನ್ನು, ಇದನ್ನ ತೋರ್ಸ್ಕೊಳಕ್ಕೆ ಅಂತ ಇಲ್ಲಿ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಬಂದಿದ್ದೀವಿ. ಅದಕ್ಕೆ ಡಾಕ್ಟರ್ ಇದಾರ ಇಲ್ವಾ ಕೇಳ್ಕೊಂಡು ಹೋಗೋಣ ಅಂತ. ಏನು ದೊಡ್ಡ ದೊಡ್ಡ ಗಿಡ ಮರಗಳೆಲ್ಲ ಬೆಳೆದಿದ್ದಲ್ಲ, ಅದಕ್ಕೆ ವಿಚಾರಿಸ್ಕೊಂಡು ಮಾಹಿತಿ ತಿಳ್ಕೊಳ್ಳೋಣ ಅಂತ ಕೂತಿದ್ದೀವಿ ಅಂದ್ರೆ. ಹೌದಾಂಟಿ, ಆದರೆ ಡಾಕ್ಟ್ರ್ ಇಲ್ಲಿ ಇಲ್ಲ, ನೀವು ಬೇರೆ ಕಡೆ ತೋರಿಸ್ಕೋಬೋದಲ್ಲ ಅಂದ್ರು ಅವರು. ಬೇರೆ ಕಡೆ ಎಲ್ಲ ಗೊತ್ತಿಲ್ಲ ನಮಗೆ, ಯಾರೋ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದ್ವಿ. ಧರ್ಮಸ್ಥಳಕ್ಕೆ ಬಂದಿದ್ವಲ್ಲ ಹೆಂಗೋ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ, ಹಂಗೆ ಇಲ್ಲಿಗೆ ಬಂದ್ವಿ ಅಂತ. ಅದಕ್ಕೆ ಸರಿ ಅಂದ್ಬಿಟ್ಟು ಅಯ್ಯಪ್ಪ ಆ ಥರ ಹೇಳ್ಬಿಟ್ಟು ಕೆಳಗಡೆ ಹೊರಟೋದ್ರೆ. ಇಬ್ರು ನಿಂತಿದ್ರಲ್ಲ, ಇನ್ನೊಂದು ಅಲ್ಲಿ ಇಲ್ಲಿ 3 ಜನ 4 ಜನನೇ ನಿಂತಿದ್ರೇನೋ ಅಲ್ಲಿ. ನಾವು ಸರಿಯಾಗಿ ಅಲ್ಲಿಂದ ಅಬ್ಸರ್ವ್ ಮಾಡಲಿಲ್ಲ. ಆಮೇಲೆ ಇಬ್ರು ಹೋದ್ರಲ್ಲ ಒಂದು ಬೈಕಲ್ಲಿ, ಅವರು ಮತ್ತೆ ಇವನು ಫೋನ್ ಮಾಡಿ ಕರಿತಾ ಇದ್ದ. ಆಮೇಲೆ ಮೊಬೈಲ್ ಫೋನ್ ಮಾಡಿದಾಗ ನಿಚ್ಚು ಅಂತ ಇವನು ನಿಚ್ಚು ಅಂತ ಕರೆಕ್ಟಾಗಿ ಹೆಸರು ಹೇಳ್ಕೊಂಡು ಮಾತಾಡ್ತಾ ಇದ್ದ ಅವನು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ
ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.